ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವಾಗಿ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಚುನಾವಣೆ ಭಾಳ ಮಹತ್ವದ್ದು. ಯಾಕಂದರೆ ಪ್ರಜಾಪ್ರಭುತ್ವದಲ್ಲೇ ಈ ಪ್ರಜೆಗಳ ಪ್ರಭುಗಳ ಉಸಿರನ್ನು ಹೇಳುವಂಥದ್ದು, ಅಭಿಪ್ರಾಯವನ್ನು ಹೇಳುವಂಥದ್ದು, ಈ ದೇಶಕ್ಕೆ ಹೊಸ ಜೀವ ಕೊಡುವಂಥದ್ದು. ಅದು ದುರ್ದೈವ. ಇವತ್ತು ಅದ್ರ ಮೇಲೆ ಆರೋಪಗಳು ಸಾಕಷ್ಟು ಬರ್ತಾ ಇದ್ದಾವೆ ಚುನಾವಣೆಗಳ ಮೇಲೆ. ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೀತಾ ಇಲ್ಲ. ಆಡಳಿತಾರೂಢ ಪಕ್ಷದ ಪರ ಇರ್ತದೆ, ಯಾರೂ ಇಲ್ಲ ಆಡಳಿತಾರೂಢ ಪಕ್ಷ ಅವ್ರ ಪರ ಇರ್ತದೆ ಅಂತ ಒಂದು ಕೆಟ್ಟ ಅಭಿಪ್ರಾಯ ಬೆಳೀತಾ ಇದೆ. ಅದರಲ್ಲಿ ಭಾಳಷ್ಟು ಸತ್ಯಾಂಶ ಇದ್ದಾವಿಲ್ಲ ಅಂತಲ್ಲ, ಅಲ್ಲಗಳಿಲಿಕ್ಕೂ ಆಗೋದಿಲ್ಲ. ಅದೇನೂ ಇರಲಿ, ಕರ್ನಾಟಕದಲ್ಲಿ ಮಾತ್ರ ಈ ಚುನಾವಣೆ ಬರ್ತದೆ. ಯಾವ ಚುನಾವಣೆಪ್ಪ ಅನ್ಬೋದು? ಒಂದೊಂದು ಉಪಚುನಾವಣೆ ಗೊತ್ತದೆ ನಿಮಗೆ. ದಕ್ಷಿಣ ದಾವಣಗೆರೆ, ಎರಡನೇದು ಬಾಗಲಕೋಟೆ. ಅದೇನಾಗ್ತದೆ ನೋಡೋಣ. ಈಗ ಚರ್ಚೆ ಮಾಡಿದ್ವಿ ಸಾಕಷ್ಟು ಅದನ್ನು. ಈಗ ಬರುವಂಥದ್ದು ಮತ್ತೊಂದು ಸರ್ಕಾರ ಒಂದು ಗಂಭೀರವಾದ ನಿರ್ಣಯ ತೆಗೆದುಕೊಂಡದ. ಈಗಾಗಲೇ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ತಡ ಆಗಿದ್ದಾವ. ಅದನ್ನು ಮಾಡಬೇಕಾಗೈತೆ. ಅದ್ರ ಜೊತೆಗೆ ಈಗ ಮುಗದಂಥ ಈ ಗ್ರಾಮ ಪಂಚಾಯತ್ಗಳು ಮುಗಿಸಿ ಬಿಡೋಣಪ್ಪ ಇದನ್ನು ಒನ್ಸ್ ಫಾರ್ ಆಲ್. ಏನಾಗ್ತದೆ ಆಗಲಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಾಟ್ ಮೇ ಬಿ ಹ್ಯಾಪನ್ಡ್ ಇನ್ ದ ಫ್ಯೂಚರ್ ಅಂಥೇಳಿ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದದ. ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯಗೂ ಒಂದು ನಿಟ್ಟುಸಿಬಿಡ್ಬೇಕಾಗಿದೆ. ಮೋಸ್ಟ್ಲಿ ಅವರು ಮುಂದೆ ಹಾಕ್ತಿದ್ರು ಏನೋ. DKಶಿ ಅವರ ಜಗಳ ದಿನನಿತ್ಯ ನಡೆದದ. ನಾನಾ ಸಿ ಎಮ್ ಅಂತೇಳಿ ಅದನ್ನು ಸಹಿತ ಮುಂದೆ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ ಏನೋ.